ತುಲಾ ರಾಶಿಗೆ ಸ್ವಾಗತ. ಇಂದು ನಾವು ಸರಳ ಜಾತಕ ವಿಶ್ಲೇಷಣೆಯ ಬಗ್ಗೆ ಮಾತನಾಡಲಿದ್ದೇವೆ. ಈ ವಿಶ್ಲೇಷಣೆಯು ಜೂನ್ 16, 17, 18ರ ಸುಮಾರಿಗೆ ರೂಪುಗೊಳ್ಳುವ ಗ್ರಹಗಳ ಸ್ಥಾನಗಳು, ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಚಲಿಸುತ್ತಿರುವ ಸನ್ನಿವೇಶಗಳು, ನಿಮ್ಮ ನಿರ್ಧಾರಗಳ ಹಿಂದೆ ಕೆಲಸ ಮಾಡಿದ ಕರ್ಮ ಪರಿಣಾಮಗಳು, ಇವೆಲ್ಲವೂ ಒಂದು ಹಂತದಲ್ಲಿ ಒಟ್ಟಿಗೆ ಬರುವ ಸಮಯದ ಬಗ್ಗೆ. ಈ 3 ದಿನಗಳು ಏಕೆ ವಿಶೇಷವಾಗಿವೆ? ಏಕೆಂದರೆ ದೀರ್ಘಕಾಲದವರೆಗೆ ಉತ್ತರಿಸಲಾಗದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕಾಣಿಸಿಕೊಳ್ಳುವ ಸಮಯ ಇದು. ಕಳೆದ 72 ಗಂಟೆಗಳಲ್ಲಿ ನೀವು ಮಾಡಿದ ಒಂದು ಕೆಲಸ, ನೀವು ಮಾಡಿದ ಒಂದು ನಿರ್ಧಾರ, ನೀವು ತಪ್ಪಿಸಿಕೊಂಡ ಒಂದು ಅವಕಾಶ, ನೀವು ಮೌನವಾಗಿ ಸಹಿಸಿಕೊಂಡಿದ್ದ ಪರಿಸ್ಥಿತಿಯು ಫಲಿತಾಂಶದ ರೂಪದಲ್ಲಿ ನಿಮ್ಮ ಬಳಿಗೆ ಬರಲು ಪ್ರಾರಂಭಿಸುತ್ತದೆ. ತುಲಾರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನೀವು ವಿಚಿತ್ರವಾದ ಭಾವನೆಯನ್ನು ಅನುಭವಿಸುತ್ತಿದ್ದೀರಿ. ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ, ಆದರೆ ಫಲಿತಾಂಶ ಎಲ್ಲಿದೆ? ನಾನು ಯಾರಿಗೂ ಯಾವುದೇ ತಪ್ಪು ಮಾಡಿಲ್ಲದಿದ್ದರೂ ಆದರೆ ಇದು ಏಕೆ ನಡೆಯುತ್ತಿದೆ? ನಾನು ಕಾಯುತ್ತಿದ್ದ ಸುದ್ದಿ ಇನ್ನೂ ಏಕೆ ಬಂದಿಲ್ಲ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಹಲವು ಬಾರಿ ಬಂದು ಹೋಗಿವೆ. ಕರ್ಮದ ಚಕ್ರವು ತನ್ನ ಕೆಲಸವನ್ನು ಪ್ರಾರಂಭಿಸಿದ್ದು ಅಲ್ಲೇ. ಕರ್ಮವು ಶಿಕ್ಷೆಯ ವ್ಯವಸ್ಥೆಯಲ್ಲ, ಕರ್ಮವು ದಾಖಲಿಸುವ ವ್ಯವಸ್ಥೆ. ನೀವು ಮಾಡಿದ ಪ್ರತಿಯೊಂದು ಕ್ರಿಯೆ, ನೀವು ಹೇಳಿದ ಪ್ರತಿಯೊಂದು ಮಾತು, ನೀವು ನೀಡಿದ ಪ್ರತಿಯೊಂದು ಸಹಾಯ, ನೀವು ಮರೆಮಾಡಿದ ಪ್ರತಿಯೊಂದು ನೋವನ್ನು ಒಂದು ಶಕ್ತಿಯಂತೆ ಸಂಗ್ರಹಿಸಲಾಗುತ್ತದೆ. ಆ ಶಕ್ತಿ ಸರಿಯಾದ ಸಮಯದಲ್ಲಿ ಪ್ರತಿಕ್ರಿಯಿಸುತ್ತದೆ. ಈಗ ಆ ಪ್ರತಿಕ್ರಿಯೆ ಪ್ರಾರಂಭವಾಗುತ್ತದೆ. ಈ 3 ದಿನಗಳಲ್ಲಿ ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಶನಿಯ ಪ್ರಭಾವವು ತುಂಬ ಆಳವಾಗಿರುತ್ತದೆ. ಶನಿಯು ತ್ವರಿತ ಫಲಿತಾಂಶಗಳನ್ನು ನೀಡುವ ಗ್ರಹವಲ್ಲ, ಆದರೆ ಶನಿ ಗಮನಿಸುತ್ತಾನೆ. ಆಗ ಮಾತ್ರ ಅವನು ಫಲಿತಾಂಶಗಳನ್ನು ನೀಡುತ್ತಾನೆ. ಅವನು ಮಧ್ಯದಲ್ಲಿ ನಿಲ್ಲುತ್ತಾನೆ ಎಂದು ಭಾವಿಸಬೇಡಿ. ನಮ್ಮ ಚಾನಲ್ಗೆ ಬೇರೆ ಯಾರು ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ಗೆ ಚಂದಾದಾರರಾಗಿ, ಅಲ್ಲದೆ ಲೈಕ್ ಮಾಡಿ. ನಿಮಗೆ ವಿಡಿಯೋ ಇಷ್ಟವಾದರೆ ಮಾತ್ರ ಈ ವಿಡಿಯೋ ಹೆಚ್ಚಿನ ಜನರನ್ನು ತಲುಪುತ್ತದೆ. ಮುಂದುವರಿಯೋಣ. ಅದಕ್ಕಾಗಿಯೇ ನೀವು ಹಿಂದೆ ಅನುಭವಿಸಿದ ವಿಳಂಬವು ಕಾಕತಾಳೀಯವಲ್ಲ. ಒಂದು ಕಾರ್ಯವು ಪೂರ್ಣಗೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಒಬ್ಬ ವ್ಯಕ್ತಿಯು ಪ್ರತಿಕ್ರಿಯಿಸುವಲ್ಲಿ ವಿಳಂಬವಾಯಿತು. ಹಣಕ್ಕೆ ಸಂಬಂಧಿಸಿದ ವಿಷಯವು ಸ್ಥಗಿತಗೊಂಡಿತ್ತು. ಸಂಬಂಧವೂ ಇನ್ನೂ ಮುಂದುವರೆದಿಲ್ಲ. ಅವು ಕೇವಲ ವಿಳಂಬಗಳಲ್ಲ, ಅವು ಪರೀಕ್ಷೆಗಳು. ಈಗ ಆ ಪರೀಕ್ಷೆಗಳ ಅಂತಿಮ ಹಂತವು ಪ್ರಾರಂಭವಾಗುತ್ತದೆ. ಜೂನ್ 16ರ ಬೆಳಿಗ್ಗೆಯಿಂದ ನಿಮ್ಮ ಸುತ್ತಲೂ ನಡೆಯುತ್ತಿರುವ ಸಣ್ಣ ಘಟನೆಗಳಿಗೆ ಗಮನ ಕೊಡಿ. ಕರ್ಮದ ಫಲಿತಾಂಶಗಳು ದೊಡ್ಡ ಶಬ್ದದೊಂದಿಗೆ ಬರುವುದಿಲ್ಲವಾದ್ದರಿಂದ ಹಲವು ಬಾರಿ ಅವು ಸಣ್ಣ ಚಿಹ್ನೆಯೊಂದಿಗೆ ಪ್ರವೇಶಿಸುತ್ತವೆ. ಒಂದು ಫೋನ್ ಕರೆ, ಸಂದೇಶ, ಅನಿರೀಕ್ಷಿತ ವೃದ್ಧ ವ್ಯಕ್ತಿ ಮತ್ತೆ ಕಾಣಿಸಿಕೊಳ್ಳುವುದು, ಹಳೆಯ ವಿಷಯದ ಬಗ್ಗೆ ಚರ್ಚೆ ಮತ್ತೆ ಪ್ರಾರಂಭವಾಗುವುದು, ಅಂತಹ ಘಟನೆಗಳು ಮೊದಲ ಸೂಚನೆಗಳಿವೆ. ಈಗ ಮತ್ತೊಂದು ಪ್ರಮುಖ ಅಂಶವೆಂದರೆ ನೀವು ಹಿಂದೆ ನಿರ್ಧಾರ ತೆಗೆದುಕೊಂಡಿದ್ದೀರಿ. ನೀವು ಆ ನಿರ್ಧಾರವನ್ನು ತೆಗೆದುಕೊಂಡಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಖಚಿತವಿಲ್ಲ, ಆದರೆ ಸಂದರ್ಭಗಳು ನಿಮ್ಮನ್ನು ಮುಂದುವರಿಯುವಂತೆ ಒತ್ತಾಯಿಸಿದವು. ಈಗ ಅದೇ ನಿರ್ಧಾರದ ಪರಿಣಾಮವು ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಅದು ನಿಮಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಆ ಸ್ಪಷ್ಟತೆಯು ಈ 72 ಗಂಟೆಗಳ ಮೊದಲ ಉಡುಗೊರೆಯಾಗಿದೆ. ಏಕೆಂದರೆ ಗೊಂದಲಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ, ಸ್ಪಷ್ಟತೆಗಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ. ಈ ಸಮಯದಲ್ಲಿ ಬುಧ ಗ್ರಹವು ತನ್ನ ಪಾತ್ರವನ್ನು ನಿರ್ವಹಿಸುತ್ತಿದೆ. ಬುಧವು ಮಾಹಿತಿಯ ಅಧಿಪತಿ. ಸುದ್ದಿ, ಸಂದೇಶಗಳು, ಸಂಭಾಷಣೆಗಳು, ಒಪ್ಪಂದಗಳು, ಮಾತುಕತೆಗಳು ಇವೆಲ್ಲವೂ ಬುಧದ ವ್ಯಾಪ್ತಿಗೆ ಬರುತ್ತದೆ. ಅದಕ್ಕಾಗಿಯೇ ನೀವು ಈ 3 ದಿನಗಳಲ್ಲಿ ಕೇಳುವ ಪ್ರತಿಯೊಂದು ಪದಕ್ಕೂ ಹೆಚ್ಚು ಗಮನ ಹರಿಸಬೇಕು. ಏಕೆಂದರೆ ಒಂದು ಸಣ್ಣ ವ್ಯಾಖ್ಯೆಯು ನಿಮ್ಮದಾಗಬಹುದು. ಇದು ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಉತ್ತರವು ಯಾರದೋ ಬಾಯಿಂದ ಬರುತ್ತದೆ. ಆ ವ್ಯಕ್ತಿಯು ಅದನ್ನು ಸಾಂದರ್ಭಿಕವಾಗಿ ಹೇಳುತ್ತಾನೆ, ಆದರೆ ಅದು ನಿಮಗಾಗಿ ಬಾಗಿಲು ತೆರೆಯುತ್ತದೆ. ಈಗ ಹಣಕಾಸಿನ ಬಗ್ಗೆ ಮಾತನಾಡೋಣ. ತುಲಾರಾಶಿಯವರು ಹಿಂದೆ ಹಣದ ವಿಷಯಕ್ಕೆ ಬಂದಾಗ ವಿಶೇಷ ಒತ್ತಡವನ್ನು ಅನುಭವಿಸಿದ್ದಾರೆ. ಆದಾಯ ಬಂದರೂ ಅದು ಉಳಿಯಲಿಲ್ಲ. ಬಂದ ಲಾಭವನ್ನು ಅವರು ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯವಾಗಲಿಲ್ಲ. ಒಂದು ಅಗತ್ಯವನ್ನು ಪೂರೈಸಿದ ತಕ್ಷಣ ಮತ್ತೊಂದು ಅಗತ್ಯವು ಹುಟ್ಟಿಕೊಂಡಿತು. ಈ ಪರಿಸ್ಥಿತಿಯ ಹಿಂದಿನ ಕಾರಣ ಕೇವಲ ಹಣಕಾಸು ನಿರ್ವಹಣೆಯಲ್ಲ, ಇದು ಶನಿ ಕಲಿಸಿದ ಜವಾಬ್ದಾರಿಯ ಪಾಠ. ಈಗ ಅದೇ ಕ್ಷೇತ್ರದಲ್ಲಿ ಬದಲಾವಣೆ ಕಂಡುಬರುತ್ತದೆ. ನೀವು ಕಾಯುತ್ತಿರುವ ಏನೋ ಚಲಿಸಲು ಪ್ರಾರಂಭಿಸುತ್ತದೆ. ಅಲ್ಲಿಯೇ ಭರವಸೆ ನಿಮ್ಮ ಮನಸ್ಸನ್ನು ಮತ್ತೆ ಪ್ರವೇಶಿಸುತ್ತದೆ.
ಆ ಭರವಸೆ ಮುಂದಿನ ಹೆಜ್ಜೆಗೆ ಇಂಧನವಾಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮನ್ನು ಆ ವ್ಯಕ್ತಿಯಿಂದ ದೂರವಿಟ್ಟಿದ್ದಾನೆ. ಆ ಅಂತರವು ಮಾತುಗಳಿಂದಾಗಲಿ, ಹೆಮ್ಮೆಯಿಂದಾಗಲಿ ಅಥವಾ ತಿಳುವಳಿಕೆಯ ಕೊರತೆಯಿಂದಾಗಲಿ ಉಂಟಾಗಿದೆಯೇ ಎಂಬುದು ಮುಖ್ಯವಲ್ಲ. ಮುಖ್ಯ ವಿಷಯವೆಂದರೆ ಆ ಸಂಬಂಧದ ಶಕ್ತಿ ಇನ್ನೂ ಸಂಪೂರ್ಣವಾಗಿ ಕೊನೆಗೊಂಡಿಲ್ಲ. ಅದಕ್ಕಾಗಿಯೇ ಆ ವ್ಯಕ್ತಿಯ ಆಲೋಚನೆಗಳು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಮನಸ್ಸಿಗೆ ಬರುತ್ತವೆ. ಕರ್ಮ ಸಂಪೂರ್ಣವಾಗಿ ಕೊನೆಗೊಂಡ ಸಂಬಂಧಗಳು ಮತ್ತೆ ಮನಸ್ಸಿಗೆ ಬರುತ್ತವೆ. ಅವು ಮತ್ತೆ ಹಿಂತಿರುಗುತ್ತವೆ. ಇನ್ನೂ ಒಂದು ಲೆಕ್ಕಾಚಾರ ಉಳಿದಿರುವಾಗ ಮಾತ್ರ ನೆನಪುಗಳು ಹಿಂತಿರುಗುತ್ತವೆ. ಆ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಚಲನೆಯು ಈ 72 ಗಂಟೆಗಳಲ್ಲಿ ಪ್ರಾರಂಭವಾಗುತ್ತದೆ. ಈಗ ನಾನು ಒಂದು ಪ್ರಮುಖ ತಿರುವು ಪಡೆದಿದ್ದೇನೆ. ಜೂನ್ 16ರಂದು ಈ 3 ದಿನಗಳ ಕೇಂದ್ರ ಬಿಂದುವಾಗಿರುತ್ತದೆ. ಏಕೆಂದರೆ ಇದು ಗ್ರಹದ ಪ್ರಭಾವವು ನಿಮ್ಮ ಆಲೋಚನೆಗಳ ಮೇಲೆ ಬಲವಾಗಿರುತ್ತದೆ. ಗುರುವು ವಿಸ್ತರಣೆಯ ಸಂಕೇತ, ಜ್ಞಾನದ ಸಂಕೇತ, ದಿಕ್ಕಿನ ಸಂಕೇತ. ಅದಕ್ಕಾಗಿಯೇ ಇಂದು ನೀವು ಒಂದು ವಿಷಯವನ್ನು ಹೊಸ ಬೆಳಕಿನಲ್ಲಿ ನೋಡಲು ಪ್ರಾರಂಭಿಸುತ್ತೀರಿ. ಇಲ್ಲಿಯವರೆಗೆ ಸಮಸ್ಯೆಯಂತೆ ಕಾಣುತ್ತಿದ್ದದ್ದು ಪಾಠವಾಗಿ ಗೋಚರಿಸುತ್ತದೆ. ಅದು ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ನಷ್ಟದಂತೆ ಕಾಣುತ್ತಿದ್ದದ್ದು ಮಾರ್ಗದರ್ಶಿಯಂತೆ ಭಾಸವಾಗಲು ಪ್ರಾರಂಭಿಸುತ್ತದೆ. ಆಂತರಿಕ ಬದಲಾವಣೆಯು ಅಲ್ಲಿಯೇ ಪ್ರಾರಂಭವಾಗುತ್ತದೆ. ಮತ್ತು ಈ ಬದಲಾವಣೆ ಏಕೆ ಮುಖ್ಯವಾಗಿದೆ? ಏಕೆಂದರೆ ಹೊರಗೆ ನಡೆಯುವ ಪ್ರತಿಯೊಂದು ಯಶಸ್ಸು ಮೊದಲು ಮನಸ್ಸಿನಲ್ಲಿ ಹುಟ್ಟುತ್ತದೆ. ಮೊದಲು ಆಲೋಚನೆಯಾಗಿ ಬದಲಾಗುತ್ತದೆ, ನಂತರ ನಿರ್ಧಾರ ಬದಲಾಗುತ್ತದೆ, ನಂತರ ಜೀವನ ಬದಲಾಗುತ್ತದೆ. ಜೂನ್ 16ರ ಸಂಜೆಯ ಹೊತ್ತಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ನೀವು ಹಿಂದೆ ಇದ್ದ ವ್ಯಕ್ತಿಯಲ್ಲ. ನಿಮ್ಮ ಆಲೋಚನಾ ಮಟ್ಟ ಬದಲಾಗುತ್ತದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಮಾದರಿ ಬದಲಾಗುತ್ತದೆ. ನಿಮ್ಮ ಆದ್ಯತೆಗಳು ಬದಲಾಗುತ್ತವೆ. ಇದು ಕರ್ಮ ಫಲಿತಾಂಶದ 2ನೇ ಹಂತ. ಮೊದಲ ಹಂತವು 2ನೇಯದಕ್ಕೆ ಸಂಕೇತವಾಗಿದೆ. ಹಂತದ ಸ್ಪಷ್ಟತೆ 3ನೇ ಹಂತ ಇನ್ನೂ ಮುಂದಿದೆ. ತುಲಾರಾಶಿಯವರಿಗೆ ಶುಕ್ರ ಕೇವಲ ಒಂದು ಗ್ರಹವಲ್ಲ, ಅದು ನಿಮ್ಮ ರಾಶಿಯ ಅಧಿಪತಿ. ಆದ್ದರಿಂದ ಶುಕ್ರ ಬಂದಾಗ ಬಾಹ್ಯ ಸಂದರ್ಭಗಳಿಗೆ ಮುಂಚಿತವಾಗಿ ನಿಮ್ಮ ಆಂತರಿಕ ಸ್ವಭಾವದಲ್ಲಿ ಬದಲಾವಣೆಗಳು ಪ್ರಾರಂಭವಾಗುತ್ತವೆ. ಜೂನ್ 16ರ ರಾತ್ರಿಯಿಂದ ಜೂನ್ 17ರ ಬೆಳಗ್ಗೆಯವರೆಗೆ ಒಂದು ಆಸಕ್ತಿದಾಯಕ ಶಕ್ತಿ ಕಾರ್ಯನಿರ್ವಹಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಗಮನವು ಇತರರಿಂದ ನಿಮ್ಮ ಕಡೆಗೆ ಬದಲಾಗುತ್ತದೆ. ದೀರ್ಘಕಾಲದವರೆಗೆ ನೀವು ಇತರ ಜನರ ಅಗತ್ಯತೆಗಳು, ಇತರ ಜನರ ನಿರೀಕ್ಷೆಗಳು, ಇತರ ಜನರ ಅಭಿಪ್ರಾಯಗಳಿಂದ ಸುತ್ತುವರೆದಿರುವಿರಿ. ನೀವು ಯಾರನ್ನು ನೋಯಿಸಬಾರದು, ನೀವು ಯಾರನ್ನು ನಿರಾಶೆಗೊಳಿಸಬಾರದು, ನಿಮ್ಮನ್ನು ಯಾರು ತಪ್ಪಾಗಿ ಗ್ರಹಿಸಬಾರದು. ಅಂತಹ ಆಲೋಚನೆಗಳೊಂದಿಗೆ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಈಗ ನಿಮಗೆ ಒಂದು ಸತ್ಯ ಬರುತ್ತದೆ. ನೀವು ಇತರರಿಗಾಗಿ ಮಾಡಿದ ತ್ಯಾಗಗಳು ಅನೇಕರು ಗುರುತಿಸಿಲ್ಲ. ನೀವು ನೀಡಿದ ಮೌನ ಸಹಾಯವನ್ನು ಅನೇಕರು ಎಣಿಸಿಲ್ಲ. ನೀವು ಹಿಂದೆ ಸರಿದ ಸಮಯವನ್ನು ಅನೇಕರು ದೌರ್ಬಲ್ಯವೆಂದು ನೋಡಿದ್ದಾರೆ. ಈ ಸತ್ಯವು ಸ್ವಲ್ಪ ಕಠಿಣವೆಂದು ತೋರುತ್ತದೆ, ಆದರೂ ಇದು ನಿಮ್ಮ ಕರ್ಮದ ಫಲಿತಾಂಶದಲ್ಲಿ ಪ್ರಮುಖ ತಿರುವು. ಏಕೆಂದರೆ ಈ ಕ್ಷಣದಿಂದ ನೀವು ಇತರರ ಅಭಿಪ್ರಾಯಗಳ ಮೂಲಕ ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ಳುವುದನ್ನು ನಿಲ್ಲಿಸುತ್ತೀರಿ. ನೀವು ನಿಮ್ಮನ್ನು ನೋಡಲು ಪ್ರಾರಂಭಿಸುತ್ತೀರಿ. ಶುಕ್ರನ ನಿಜವಾದ ಪಾಠವು ಅಲ್ಲಿಂದ ಪ್ರಾರಂಭವಾಗುತ್ತದೆ. ಈಗ ನಾವು ವೃತ್ತಿ ಕ್ಷೇತ್ರಕ್ಕೆ ಹೋಗೋಣ. ಕಳೆದ ಕೆಲವು ತಿಂಗಳುಗಳಿಂದ ನಾನು ಗಮನಿಸಿದ ಒಂದು ವಿಷಯವಿದೆ. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ ಎಂಬುದರ ಅರಿವು ತಡವಾಗಿ ಬೆಳಕಿಗೆ ಬರುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಕೆಲಸ ಬೇರೆಯವರ ಹೆಸರಿನಲ್ಲಿ ಹೋಯಿತು. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಪ್ರಯತ್ನಗಳು ಕಾಣಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಿಮಗಿಂತ ಕಡಿಮೆ ಅನುಭವ ಹೊಂದಿರುವವರು ಮುಂದೆ ಹೋಗಿದ್ದಾರೆಂದು ತೋರುತ್ತದೆ. ಆ ಸಮಯದಲ್ಲಿ ನಿಮ್ಮಲ್ಲೂ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವುದರಿಂದ ಏನು ಪ್ರಯೋಜನ? ಅದೇ ಸಮಯದಲ್ಲಿ ಶನಿ ಗ್ರಹವು ತನ್ನ ಪರೀಕ್ಷೆಯನ್ನು ಮುಂದುವರಿಸುತ್ತಿದೆ. ಶನಿಯು ಯಾವಾಗ ಒಂದು ವಿಷಯವನ್ನು ನೋಡುತ್ತಾನೆ, ನೀವು ಫಲಿತಾಂಶಕ್ಕಾಗಿ ಮಾತ್ರ ಕೆಲಸ ಮಾಡುತ್ತಿದ್ದೀರಿ ಅಥವಾ ಕೆಲಸ ಮಾಡುತ್ತಿದ್ದೀರಾ, ಈ ಎರಡರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಆಗ ಆ ವ್ಯತ್ಯಾಸವು ಫಲಿತಾಂಶವಾಗಿ ಬದಲಾಗುತ್ತದೆ. ಒಬ್ಬ ವ್ಯಕ್ತಿ ನಿಮ್ಮ ಕೆಲಸದ ಬಗ್ಗೆ ಮಾತನಾಡುತ್ತಾನೆ. ಸಭೆಯಲ್ಲಿ ನಿಮ್ಮ ಹೆಸರು ಕೇಳಿಬರುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುತ್ತದೆ. ಅದು ಸಾರ್ವಜನಿಕವಾಗಿ ಹೊರಬರುವುದರಿಂದ ಉಂಟಾಗುವ ಮೌನ ಪರಿಣಾಮವು ತುಂಬ ಬಲವಾಗಿರುತ್ತದೆ. ಈಗ ಹಣದ ಬಗ್ಗೆ ಹೆಚ್ಚು ಆಳವಾಗಿ ಮಾತನಾಡೋಣ. ಜೂನ್ 17 ಸಮೀಪಿಸುತ್ತಿದ್ದಂತೆ ಹಣಕಾಸಿನ ಲೆಕ್ಕಾಚಾರವು ಪೂರ್ಣಗೊಳ್ಳುತ್ತದೆ.
ಇದು ಬ್ಯಾಂಕ್ ಲೆಕ್ಕಾಚಾರವಲ್ಲ, ಇದು ಕರ್ಮದ ಲೆಕ್ಕಾಚಾರ. ಹಿಂದೆ ನಿಮಗೆ ಬಂದ ಅವಕಾಶವನ್ನು ನೀವು ಕಳೆದುಕೊಂಡಿದ್ದೀರಿ. ಕಾರಣ ನಿಮ್ಮ ಮೌಲ್ಯಗಳು, ಕಾರಣ ನಿಮ್ಮ ನೈತಿಕತೆ, ಕಾರಣ ನಿಮ್ಮ ಆತ್ಮಸಾಕ್ಷಿ. ಆ ಸಮಯದಲ್ಲಿ ಕೆಲವರು ನಿಮ್ಮನ್ನು ಮುಗ್ಧರೆಂದು ನೋಡಿದರು, ಕೆಲವರು ನಿಮ್ಮನ್ನು ಮೂರ್ಖರೆಂದು ನೋಡಿದರು. ನೀವು ನೋಡಿದ್ದೀರಿ, ಆದರೆ ಕರ್ಮ ವ್ಯವಸ್ಥೆಯು ಅದನ್ನು ವಿಭಿನ್ನವಾಗಿ ನೋಡಿದೆ. ನೀವು ಕಳೆದುಕೊಂಡದ್ದನ್ನು ದಾಖಲಿಸಲಾಗಿದೆ. ಈಗ ಅದೇ ಶಕ್ತಿಯನ್ನು ಮರುಸಮತೋಲನಗೊಳಿಸಲಾಗುತ್ತಿದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಚಿಕ್ಕದಾಗಿ ಕಾಣುವ ಅವಕಾಶವು ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಅದು ಉದ್ಯೋಗಾವಕಾಶವಾಗಬಹುದು ಎಂಬ ಪದವನ್ನು ನಾನು ಬಳಸುವುದಿಲ್ಲ. ಇದು ಸ್ಪಷ್ಟವಾದ ಮಾರ್ಗ, ಇದು ಸ್ಪಷ್ಟ ಆಹ್ವಾನ, ಇದು ಸ್ಪಷ್ಟ ಬದಲಾವಣೆ. ಈಗ ನಿಮ್ಮ ಮನೆಯಲ್ಲಿ ಒಂದು ಪ್ರಮುಖ ಕುಟುಂಬ ಸಮಸ್ಯೆ ಇದೆ. ಯಾವುದೋ ವಿಷಯದ ಬಗ್ಗೆ ದೀರ್ಘಕಾಲದ ಚರ್ಚೆ ಇದೆ. ಅದು ಆಸ್ತಿ ಸಮಸ್ಯೆಯಾಗಿರಬಹುದು ಎಂದು ನಾನು ಹೇಳುತ್ತಿಲ್ಲ. ಅದು ಮದುವೆಯ ಸಮಸ್ಯೆಯೂ ಆಗಿರಬಹುದು ಎಂದು ನಾನು ಹೇಳುತ್ತಿಲ್ಲ. ಆದರೆ ಬಹಳ ಸಮಯದಿಂದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ, ಅದು ನಿಂತು ಹೋಗಿದೆ. ಚರ್ಚೆಯು ಅದರ ಆರಂಭದ ಮಧ್ಯದಲ್ಲಿಯೇ ನಿಂತಾಗಲೆಲ್ಲ ಈಗ ಅದೇ ವಿಷಯ ಮತ್ತೆ ಬರುತ್ತದೆ. ಈ ಬಾರಿ ವ್ಯತ್ಯಾಸವೆಂದರೆ ಭಾವನೆಗಳಿಗಿಂತ ಸತ್ಯಗಳು ಜೋರಾಗಿ ಮಾತನಾಡುತ್ತವೆ. ಅದಕ್ಕಾಗಿಯೇ ಈ ಬಾರಿ ನಿರ್ಧಾರವು ಚಲಿಸುತ್ತದೆ. ಈಗ ನಾವು ಕರ್ಮದ ಆಳವಾದ ಪದರಕ್ಕೆ ಹೋಗುತ್ತಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ 2 ರೀತಿಯ ಕರ್ಮಗಳಿವೆ. ಅವನು ಮಾಡಿದ ಕ್ರಿಯೆಗಳ ಫಲಿತಾಂಶ ಮತ್ತು ಇನ್ನೊಂದು ಅವನು ಅನುಮತಿಸಿದ ಸಂದರ್ಭಗಳ ಫಲಿತಾಂಶ. ಅನೇಕರು 2ನೇ ಭಾಗವನ್ನು ಗುರುತಿಸುವುದಿಲ್ಲ. ನೀವು ಯಾವುದೇ ತಪ್ಪು ಮಾಡದಿದ್ದರೂ ಸಹ ನೀವು ತಪ್ಪನ್ನು ಒಪ್ಪಿಕೊಳ್ಳುವ ಸಂದರ್ಭಗಳಿವೆ. ನೀವು ಯಾವುದೇ ತಪ್ಪು ಮಾಡದಿರುವ ಪರಿಸ್ಥಿತಿಯನ್ನು ನೀವು ಸಹಿಸಿಕೊಳ್ಳುವ ಸಂದರ್ಭಗಳಿವೆ. ಈ ರೀತಿಯ ಕರ್ಮವು ಜೀವನದಲ್ಲಿ ದಾಖಲಾಗುತ್ತದೆ. ಈಗ ಅದು ದಾಖಲೆಗಳನ್ನು ತೆರೆಯುತ್ತಿದೆ. ಅದಕ್ಕಾಗಿಯೇ ಈ 72 ಗಂಟೆಗಳಲ್ಲಿ ನೀವು ಭೂತಕಾಲವನ್ನು ಹೊಸ ಕಣ್ಣುಗಳಿಂದ ನೋಡುತ್ತೀರಿ. ಅಲ್ಲಿ ನೀವು ಮಾಡಿದ ತಪ್ಪುಗಳನ್ನು ಮಾತ್ರ ನೋಡುವುದಿಲ್ಲ, ನೀವು ನಿಮಗೆ ಮಾಡಿಕೊಂಡ ಅನ್ಯಾಯವನ್ನು ಸಹ ನೀವು ನೋಡುತ್ತೀರಿ. ಇದು ಬಹಳ ಮುಖ್ಯವಾದ ತಿರುವು, ಏಕೆಂದರೆ ಈ ತಿಳುವಳಿಕೆಯ ನಂತರ ನೀವು ಕೆಲವು ಗೆರೆಗಳನ್ನು ಸ್ಪಷ್ಟವಾಗಿ ಎಳೆಯಲು, ಇನ್ನು ಮುಂದೆ ಕೆಲವು ಮಿತಿಗಳನ್ನು ದಾಟಲು ಬಿಡದಿರಲು, ಇನ್ನು ಮುಂದೆ ಕೆಲವು ಜನರ ಮೇಲೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದಿರಲು ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಇದು ಕೋಪವಲ್ಲ, ಇದು ಪ್ರಬುದ್ಧತೆ. ಈಗ ಬುಧ ಗ್ರಹವು ಮತ್ತೊಮ್ಮೆ ತನ್ನ ಪಾತ್ರಕ್ಕೆ ಬರುತ್ತಿದೆ. ಮಾಹಿತಿಯು ನಿಮಗೆ ಬರುತ್ತದೆ. ಈ ಮಾಹಿತಿಯು ನೀವು ನಿರೀಕ್ಷಿಸಿದ ರೂಪದಲ್ಲಿ ಬರುವುದಿಲ್ಲ. ಅದು ಪರೋಕ್ಷವಾಗಿ ಬರುತ್ತದೆ. ಅದು ಒಬ್ಬ ವ್ಯಕ್ತಿಯ ಮೂಲಕ ಬರುತ್ತದೆ. ಅದು ಸಂಭಾಷಣೆಯ ಮೂಲಕ ಅಥವಾ ಸಣ್ಣ ಸಲಹೆಯ ಮೂಲಕವೂ ಬರುತ್ತದೆ. ಆದರೆ ಆ ಮಾಹಿತಿಯು ನಂತರ ನಿಮ್ಮ ನಿರ್ಧಾರಕ್ಕೆ ಆಧಾರವಾಗುತ್ತದೆ. ಈಗ ಜೂನ್ 17ರ ಮಧ್ಯಾಹ್ನಕ್ಕೆ ಹೋಗೋಣ. ಇಲ್ಲಿಂದ ಶಕ್ತಿಯು ಸಂಪೂರ್ಣವಾಗಿ ಬದಲಾಗುತ್ತದೆ. ಇಲ್ಲಿಯವರೆಗೆ ನೀವು ಚಿಹ್ನೆಗಳನ್ನು ಗಮನಿಸಿದ್ದೀರಿ, ಸ್ಪಷ್ಟತೆಯನ್ನು ಪಡೆದುಕೊಂಡಿದ್ದೀರಿ, ಸತ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಈಗ ಕ್ರಿಯೆಯ ಸಮಯ ಪ್ರಾರಂಭವಾಗುತ್ತದೆ. ನೀವು ಕರೆ ಮಾಡುತ್ತೀರಿ, ನೀವು ನಿರ್ಧಾರವನ್ನು ಘೋಷಿಸುತ್ತೀರಿ, ನೀವು ಒಂದು ಕಾರ್ಯವನ್ನು ಪ್ರಾರಂಭಿಸುತ್ತೀರಿ, ನೀವು ಒಂದು ಬಾಗಿಲನ್ನು ಮುಚ್ಚಿ ಇನ್ನೊಂದು ಬಾಗಿಲನ್ನು ತೆರೆಯುತ್ತೀರಿ. ಬಾಗಿಲು ತೆರೆಯುತ್ತದೆ. ಇದು ಕರ್ಮ ಫಲಿತಾಂಶಗಳ 3ನೇ ಹಂತ. ಅದು ಪ್ರಕ್ರಿಯೆ. ಜೀವನವು ನಿಮಗೆ ಒಂದು ಸಂಕೇತವನ್ನು ನೀಡಿದೆ, ನೀವು ಅದನ್ನು ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಈಗ ನೀವು ಪ್ರತಿಕ್ರಿಯಿಸುತ್ತಿದ್ದೀರಿ. ಇಲ್ಲಿಂದ ಕತೆ ಹೆಚ್ಚು ಆಸಕ್ತಿದಾಯಕವಾಗುತ್ತದೆ, ಏಕೆಂದರೆ ಇನ್ನು 2 ಶಕ್ತಿಗಳು ಕಣಕ್ಕೆ ಪ್ರವೇಶಿಸಲಿವೆ. ಅವು ಸಾಮಾನ್ಯ ಗ್ರಹಗಳಲ್ಲ, ಏಕೆಂದರೆ ಜ್ಯೋತಿಷ್ಯದಲ್ಲಿ ಜೀವನದಲ್ಲಿ ಹಠಾತ್ ತಿರುವುಗಳನ್ನು ತರುವ ಶಕ್ತಿಗಳು ಒಂದು ನೆರಳಿನಂತೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಇನ್ನೊಂದು ಹಿಂದಿನ ಜನ್ಮಗಳ ಲೆಕ್ಕಾಚಾರಗಳನ್ನು ನೆನಪಿಸುತ್ತದೆ. ಅವರು ರಾಹು ಮತ್ತು ಕೇತು. ಈಗ ನಾವು ಈ 72 ಗಂಟೆಗಳ ಪ್ರಯಾಣದ ಕೊನೆಯ ಮತ್ತು ಅತ್ಯಂತ ಆಳವಾದ ಹಂತವನ್ನು ಪ್ರವೇಶಿಸೋಣ. ನಾವು ನಿಲ್ಲಿಸಿದ ಸ್ಥಳ ರಾಹು ಮತ್ತು ಕೇತುವಿನ ಪ್ರಭಾವವು ಪ್ರಾರಂಭವಾಗುತ್ತದೆ. ರಾಹು ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ತರುವ ಶಕ್ತಿಯನ್ನು ಹೊಂದಿದ್ದಾನೆ. ಕೇತು ಆತ್ಮಾವಲೋಕನ ಮತ್ತು ಕರ್ಮ ನೆನಪುಗಳನ್ನು ಜಾಗೃತಗೊಳಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಈ 2 ಶಕ್ತಿಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಒಬ್ಬ ವ್ಯಕ್ತಿಯು ಹೊರಗಿನ ಪ್ರಪಂಚವನ್ನು ಮಾತ್ರವಲ್ಲದೆ ತನ್ನನ್ನು ಹೊಸ ರೀತಿಯಲ್ಲಿ ನೋಡಲು ಪ್ರಾರಂಭಿಸುತ್ತಾನೆ. ಜೂನ್ 18ರ ಸಂಜೆಯ ಹೊತ್ತಿಗೆ ನೀವು ವಿಚಿತ್ರವಾದ ಶಾಂತತೆಯನ್ನು ಗಮನಿಸುವಿರಿ. ಹಿಂದೆ ನಿಮ್ಮನ್ನು ತೊಂದರೆಗೊಳಿಸಿದ ಕೆಲವು ವಿಷಯಗಳು ಇದ್ದಕ್ಕಿದ್ದಂತೆ ಅಷ್ಟು ಮುಖ್ಯವೆಂದು ತೋರುವುದಿಲ್ಲ, ಏಕೆಂದರೆ ನೀವು ಅದರ ಹಿಂದಿನ ಪಾಠವನ್ನು ನೋಡಲು ಪ್ರಾರಂಭಿಸುತ್ತೀರಿ. ಸಮಸ್ಯೆ ಅಲ್ಲ,
ಇದು 72 ಗಂಟೆಗಳ ಅತ್ಯಂತ ಅಮೂಲ್ಯವಾದ ಕರ್ಮ ಫಲಿತಾಂಶವಾಗಿದೆ. ಏಕೆಂದರೆ ಹಣ ಗಳಿಸುವುದು ಒಂದು ಯಶಸ್ಸು, ಗೌರವ ಪಡೆಯುವುದು ಒಂದು ಯಶಸ್ಸು, ಆದರೆ ಜೀವನವನ್ನು ಅರ್ಥ ಮಾಡಿಕೊಳ್ಳುವುದು ಅದಕ್ಕಿಂತ ದೊಡ್ಡ ಯಶಸ್ಸು. ಈಗ ಕಳೆದ 6 ತಿಂಗಳುಗಳನ್ನು ನೆನಪಿಸಿಕೊಳ್ಳಿ. ನೀವು ಹಲವು ಬಾರಿ ನಿರಾಶೆಯನ್ನು ಎದುರಿಸಿದ್ದೀರಿ, ಹಲವು ಬಾರಿ ಕಾಯುತ್ತಿದ್ದೀರಿ. ಕೆಲವೊಮ್ಮೆ ನಿಮ್ಮ ಫಲಿತಾಂಶಗಳು ವ್ಯರ್ಥವಾಗದಂತೆ ತೋರುತ್ತಿತ್ತು. ಕೆಲವೊಮ್ಮೆ ನೀವು ಮೌನವಾಗಿ ಅಳುತ್ತಿದ್ದೀರಿ. ಕೆಲವೊಮ್ಮೆ ನೀವು ನಿಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಲಿಲ್ಲ. ಆದರೆ ಇಂದು ಹಿಂತಿರುಗಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗಿದೆ. ಆ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸಲಿಲ್ಲ, ಅವು ನಿಮ್ಮನ್ನು ಸಿದ್ಧಪಡಿಸಿದವು. ಏಕೆಂದರೆ ಜೀವನವು ದೊಡ್ಡದಾಗಿದೆ. ಬಾಗಿಲು ತೆರೆಯುವ ಮೊದಲೇ ಅದು ವ್ಯಕ್ತಿಯನ್ನು ಸಿದ್ಧಪಡಿಸುತ್ತದೆ. ಸಿದ್ಧತೆ ಇಲ್ಲದೆ ಬರುವ ಅವಕಾಶ ನಿಲ್ಲುವುದಿಲ್ಲ. ಸಿದ್ಧತೆಯ ನಂತರ ಬರುವ ಅವಕಾಶ ಸ್ಥಿರವಾಗಿರುತ್ತದೆ. ಈಗ ಗುರುವಿನ ಪ್ರಭಾವವು ಅಂತಿಮವಾಗಿ ಆಶೀರ್ವಾದವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನೀವು ಹಿಂದೆ ಕಲಿತ ಎಲ್ಲ ಪಾಠಗಳನ್ನು ಒಟ್ಟುಗೂಡಿಸುತ್ತದೆ. ಯಾರನ್ನು ನಂಬಬೇಕು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಯಾರಿಂದ ದೂರವಿರಬೇಕೆಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಯಾವ ಮಾರ್ಗಗಳನ್ನು ಅನುಸರಿಸಬೇಕೆಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಯಾವ ಮಾರ್ಗಗಳನ್ನು ಬಿಡಬೇಕೆಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಈ ಸ್ಪಷ್ಟತೆಯು ನಿಮ್ಮ ಮುಂದಿನ 6 ತಿಂಗಳುಗಳಿಗೆ ಅಡಿಪಾಯವಾಗಿರುತ್ತದೆ. ಈಗ ಸಂಬಂಧಗಳ ವಿಷಯಕ್ಕೆ ಹಿಂತಿರುಗಿ ನೋಡೋಣ. ಈ 72 ಗಂಟೆಗಳಲ್ಲಿ ನಿಮಗೆ ಒಂದು ಪ್ರಮುಖ ತಿಳುವಳಿಕೆಯನ್ನು ನೀಡಲಾಗುವುದು. ಅದು ಮನಸ್ಸಿನಲ್ಲಿ ನೆಲೆಗೊಳ್ಳುತ್ತದೆ. ನಿಜವಾದ ಸಂಬಂಧಗಳನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿಜವಾದ ಹೆಸರು ತಮ್ಮ ಮೌಲ್ಯವನ್ನು ಮತ್ತೆ ಮತ್ತೆ ಕಳೆದುಕೊಳ್ಳುವುದಿಲ್ಲ. ಅವರ ನಡವಳಿಕೆಯು ಅವರ ಸ್ಥಾನವನ್ನು ತೋರಿಸುತ್ತದೆ. ಈ ತಿಳುವಳಿಕೆಯ ನಂತರ ನೀವು ಕೆಲವು ಸಂಬಂಧಗಳಿಗೆ ಹತ್ತಿರವಾಗುತ್ತೀರಿ. ನೀವು ಕೆಲವು ಸಂಬಂಧಗಳಿಗೆ ಸದ್ದಿಲ್ಲದೆ ದೂರವಾಗುತ್ತೀರಿ. ಭಾವನೆಯಿಂದಲ್ಲ, ಸ್ಪಷ್ಟತೆಯಿಂದ ತೆಗೆದುಕೊಂಡ ಈ ನಿರ್ಧಾರಗಳು ಈಗ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಮುಖ ತೀರ್ಮಾನವನ್ನು ಹೊಂದಿರುತ್ತವೆ. ನೀವು ಹಿಂದೆ ತೆಗೆದುಕೊಂಡ ಎಚ್ಚರಿಕೆಯ ನಿರ್ಧಾರವು ಈಗ ಸರಿಯಾಗಿದೆ ಎಂದು ಸಾಬೀತಾಗುತ್ತದೆ. ಆ ಸಮಯದಲ್ಲಿ ಕೆಲವರು ನಿಮ್ಮ ನಿರ್ಧಾರವನ್ನು ಟೀಕಿಸಿದರು, ಆದರೆ ಈಗ ಫಲಿತಾಂಶ ಹೇಳುತ್ತದೆ. ಅಲ್ಲಿಯೇ ನಿಮಗೆ ಆಂತರಿಕ ತೃಪ್ತಿ ಸಿಗುತ್ತದೆ. ಇದು ಕೇವಲ ಹಣದ ಬಗ್ಗೆ ಅಲ್ಲ, ಜೀವನವು ನಿಮ್ಮ ತೀರ್ಪು ಸರಿಯಾಗಿದೆ ಎಂದು ದೃಢಪಡಿಸುವ ಕ್ಷಣ. ಈಗ ಶುಕ್ರನು ನಿಮ್ಮ ವೈಯಕ್ತಿಕ ಶಕ್ತಿಯನ್ನು ಪುನರ್ಜೀವನಗೊಳಿಸುತ್ತಾನೆ. ನೀವು ನಿಮ್ಮ ನೋಟವನ್ನು ನೋಡುವ ರೀತಿ ಬದಲಾಗುತ್ತದೆ. ನಿಮ್ಮ ಮೌಲ್ಯವನ್ನು ನೀವು ನೋಡುವ ರೀತಿ ಬದಲಾಗುತ್ತದೆ. ನಿಮ್ಮ ಭವಿಷ್ಯವನ್ನು ನೀವು ನೋಡುವ ರೀತಿ ಬದಲಾಗುತ್ತದೆ. ನೀವು ಹಿಂದೆ ನಿಮ್ಮ ಬಗ್ಗೆ ಯೋಚಿಸಿದ್ದ ಎಲ್ಲ ಮಿತಿಗಳು ಕುಸಿಯುತ್ತವೆ. ಏಕೆಂದರೆ ಅವು ವಾಸ್ತವಗಳಲ್ಲ, ಅವು ಕೇವಲ ಹಿಂದಿನ ಅನುಭವಗಳ ನೆರಳುಗಳು. ಮತ್ತು ಈಗ ಆ ನೆರಳುಗಳು ಕಡಿಮೆಯಾಗುತ್ತಿವೆ. ಈಗ ನಾವು ಈ 72 ಗಂಟೆಗಳ ನಿಜವಾದ ಕರ್ಮವನ್ನು ಮಾಡಲಿದ್ದೇವೆ. ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯನ್ನು ಕರೆತರಲು ಬರುತ್ತಿಲ್ಲ. ಅವು ಕೇವಲ ಹೊಸ ಹಣವನ್ನು ನೀಡಲು ಬರುತ್ತಿಲ್ಲ. ಅವು ಕೇವಲ ಹೊಸ ಅವಕಾಶಗಳನ್ನು ನೀಡಲು ಬರುತ್ತಿಲ್ಲ. ಈ 3 ದಿನಗಳು ನಿಮಗಾಗಿ ಒಂದು ಗುರುತು ಮೂಡಿಸಲು ಇಲ್ಲಿವೆ. ನೀವು ಹಿಂದೆ ಮಾಡಿದ ಪ್ರತಿಯೊಂದು ಒಳ್ಳೆಯ ಕಾರ್ಯವನ್ನು ದಾಖಲಿಸಲಾಗುತ್ತದೆ. ನೀವು ತೋರಿಸಿದ ಪ್ರತಿಯೊಂದು ತಾಳ್ಮೆಯನ್ನು ದಾಖಲಿಸಲಾಗುತ್ತದೆ. ನೀವು ರಕ್ಷಿಸಿದ ಪ್ರತಿಯೊಂದು ಮೌಲ್ಯವನ್ನು ದಾಖಲಿಸಲಾಗುತ್ತದೆ. ನೀವು ಎತ್ತಿ ಹಿಡಿದ ಪ್ರತಿಯೊಂದು ಪ್ರಾಮಾಣಿಕತೆಯನ್ನು ದಾಖಲಿಸಲಾಗುತ್ತದೆ. ಸಮಯವು ನಿಧಾನವಾಗಿ ತನ್ನ ಬಿಲ್ಲನ್ನು ಎಣಿಸಿದೆ. ಈಗ ಆ ಬಿಲ್ನ ಒಂದು ಭಾಗವು ನಿಮ್ಮ ಮುಂದೆ ಬಂದಿದೆ. ಅದು ಕರ್ಮದ ಫಲಿತಾಂಶ. ಈಗ ಜೂನ್ 16ರ ರಾತ್ರಿಯ ಅಂತ್ಯದ ವೇಳೆಗೆ ನೀವು ಒಂದು ವಿಷಯವನ್ನು ಗಮನಿಸುವಿರಿ. ನಿಮ್ಮ ಸುತ್ತಲಿನ ಪ್ರಪಂಚವು ಸಂಪೂರ್ಣವಾಗಿ ಬದಲಾಗಿಲ್ಲದಿರಬಹುದು, ಆದರೆ ನೀವು ಬದಲಾಗಿದ್ದೀರಿ. ನಿಮ್ಮ ಆಲೋಚನೆಗಳು ಬದಲಾಗಿವೆ, ನಿಮ್ಮ ಗಮನ ಬದಲಾಗಿದೆ, ನಿಮ್ಮ ನಿರ್ಧಾರಗಳು ಬದಲಾಗಿವೆ, ನಿಮ್ಮ ಆತ್ಮವಿಶ್ವಾಸ ಬದಲಾಗಿದೆ. ನಿಜವಾದ ಬದಲಾವಣೆ ಆರಂಭವಾಗುವುದು ಅಲ್ಲಿಯೇ. ಏಕೆಂದರೆ ಜೀವನವನ್ನು ಬದಲಾಯಿಸುವುದು ಸಂದರ್ಭಗಳಲ್ಲ, ಸಂದರ್ಭಗಳ ಬಗ್ಗೆ ನಮ್ಮ ದೃಷ್ಟಿಕೋನ. ಈ 72 ಗಂಟೆಗಳು ನಿಮಗೆ ಅದೇ ದೃಷ್ಟಿಕೋನವನ್ನು ನೀಡಿದೆ. ತುಲಾ ರಾಶಿಯವರಿಗೆ ಈ ಸಂದೇಶವು ಅಂತ್ಯವಲ್ಲ, ಇದು ಹೊಸ ಅಧ್ಯಾಯದ ಆರಂಭ. ಭೂತಕಾಲವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯು ಭವಿಷ್ಯವನ್ನು ಧೈರ್ಯದಿಂದ ಎದುರಿಸುತ್ತಾನೆ. ಪಾಠ ಕಲಿತ ವ್ಯಕ್ತಿ ಅದೇ ತಪ್ಪನ್ನು ಪುನರಾವರ್ತಿಸುವುದಿಲ್ಲ. ತನ್ನ ಮೌಲ್ಯವನ್ನು ಗುರುತಿಸಿದ ವ್ಯಕ್ತಿ ತನ್ನ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ.
ಅದಕ್ಕಾಗಿಯೇ ಈ ಕ್ಷಣದಿಂದ ಮುಂದೆ ಇಡುವ ಪ್ರತಿಯೊಂದು ಹೆಜ್ಜೆಯೂ ಸ್ಪಷ್ಟವಾಗಿರುತ್ತದೆ, ಹೆಚ್ಚು ಸ್ಥಿರವಾಗಿರುತ್ತದೆ, ಹೆಚ್ಚು ಪ್ರಬುದ್ಧವಾಗಿರುತ್ತದೆ. ಈ ವಿಶೇಷ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲ್ನಲ್ಲಿರುವ 12 ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ನಾವು ನಿಮಗೆ ಹೇಳುತ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಇದೇ ರೀತಿಯ ರಾಶಿಚಕ್ರ ಫಲಿತಾಂಶಗಳಿಗಾಗಿ ನಮ್ಮ ಜ್ಯೋತಿಷ್ಯ ಧ್ವನಿ ಚಾನಲ್ಗೆ ಚಂದಾದಾರರಾಗಿ. ಅಲ್ಲದೆ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಧಿಸೂಚನೆ ಬರುತ್ತದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶ್ರೀರಾಮ್.